ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನನ್ನ HV ಸ್ಟೋರೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಹರೀಶ್. ವೀಕ್ಷಕರೇ, ಇಂದು ನಾನು ನಿಮಗೆ ಹಳ್ಳಿಗಳಿಂದ ಲಕ್ಷಾಂತರ ಯುವಕರು ಸಿಟಿಗೆ ಬಂದು ಅಲ್ಲಿ ಯಾವುದೋ ಒಂದು ಅವರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ಹುಡುಕೊಂಡು ಒಂದು ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಬಂದಿರುತ್ತಾರೆ. ಅಂತಹ ಯುವಕರಿಗೆ ಯಾವೆಲ್ಲ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಎದುರಾಗುತ್ತೆ, ಜೀವನದಲ್ಲಿ ಆಗುವಂತಹ ನಡೆಯುವಂತಹ ಕಷ್ಟಗಳು ಸಮಸ್ಯೆಗಳು ಅನಾಹುತಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ದುಡ್ಡು ವೀಕ್ಷಕರೇ, ಈ ದುಡ್ಡು ಎನ್ನುವುದು ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಈ ದುಡ್ಡಿನ ಮೇಲೆ ಆಸೆಗಿಂತ ಅತಿ ಆಸೆನೇ ಜಾಸ್ತಿ. ದೇವಸ್ಥಾನದ ಮುಂದೆ ಕೂತು ಏನೂ ಇಲ್ಲದೆ ಭಿಕ್ಷೆ ಬೇಡುವ ಭಿಕ್ಷುಕನಿಂದ ಹಿಡಿದು ಕೋಟಿ ಕೋಟಿ ಕೂಡಿಟ್ಟು ಎಷ್ಟೋ ತಲೆಮಾರುಗಳು ಕೂತು ತಿನ್ನುವಷ್ಟು ದುಡ್ಡಿದ್ದವನಿಗೂ ಕೂಡ ದುಡ್ಡು ಬೇಕೇ ಬೇಕು. ಅದರಲ್ಲೂ ಕೆಲವೊಂದು ಬಡ ಜನರ ಜೀವನವಂತೂ ತುಂಬಾನೇ ಕಷ್ಟ. ಎಲ್ಲರಂತೆ ಬದುಕುವ ಆಸೆ, ಆದರೆ ಅವರಿಗೆ ಎದುರಾಗುವಂತಹ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳನ್ನು ನೋಡಿದ್ರೆ ಜೀವನನೇ ಬೇಡ ಅನಿಸ್ಬಿಡುತ್ತೆ. ಅದರಲ್ಲೂ ಈಗಿನ ಕಾಲದಲ್ಲಿ ಜೀವನ ನಡೆಸೋದು ತುಂಬಾ ಕಷ್ಟ. ಯಾಕೆಂದರೆ ಪ್ರತಿಯೊಂದು ವಸ್ತುವಿನ ಬೆಲೆಯು, ದಿನಸಿ ಬೆಲೆ ಆಗಲಿ ಯಾವುದೇ ಇನ್ನಿತರ ಬೆಲೆಗಳು ಕೂಡ ದುಬಾರಿಯಾಗಿದೆ. ಇದೆಲ್ಲದರ ನಡುವೆಯೂ ಕೂಡ ಹಳ್ಳಿಗಳಿಂದ ಅದೆಷ್ಟೋ ಲಕ್ಷಾಂತರ ಯುವಕರು ಸಿಟಿಗಳಿಗೆ ಜೀವನ ಕಟ್ಟಿಕೊಳ್ಳಲು ಬರುತ್ತಾರೆ. ಸಿಟಿಗೆ ಬರುವಂತಹ ಲಕ್ಷಾಂತರ ಯುವಕರು ಅವರಿಗೆ ಅನುಕೂಲವಾಗುವಂತಹ ಕೆಲವೊಂದು ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಅದರಲ್ಲಿ ಕೆಲವರ ಜೀವನ ಚೆನ್ನಾಗೇ ಇರುತ್ತೆ, ಆದರೆ ಕೆಲವರು ತುಂಬ ಕಷ್ಟಗಳನ್ನು ಅನುಭವಿಸುತ್ತಾರೆ. ಎಲ್ಲರಿಗೂ ಅವರದ್ದೇ ಆದ ಕೆಲವೊಂದು ಜವಾಬ್ದಾರಿಗಳು ಇರುತ್ತವೆ. ಅದರಲ್ಲಿ ಒಂದು ಮುಖ್ಯವಾದ ಭೂತ ಸಾಲ. ಈ ಸಾಲ ಅನ್ನೋದು ಒಂದು ಅಂಟು ರೋಗ ಇದ್ದಂತೆ. ಅದರಲ್ಲೂ ಈ ಬ್ಯಾಂಕ್ ಸಾಲಗಳು, ಫೈನಾನ್ಸಿಯಲ್ ಲೋನ್ಗಳು, ಬಡ್ಡಿ ಸಾಲಗಳು, EMIಗಳು, ಇವುಗಳಿಂದ ಬಡ ಜನರು ಬೇಸತ್ತು ಹೋಗಿರುತ್ತಾರೆ. ವೀಕ್ಷಕರೇ, ಈ ಸಾಲ ಅನ್ನೋದು ಒಂದು ಅಂಟು ರೋಗ ಇದ್ದಂತೆ. ಅದರಲ್ಲಿ ಬ್ಯಾಂಕ್ ಸಾಲಗಳು, ಫೈನಾನ್ಸ್ ಸಾಲಗಳು, ಈ ರೀತಿಯ ಸಾಲಗಳ ಸಮಸ್ಯೆಗಳಿಂದಾಗಿ ನೊಂದು ಚಿಂತಿಸಿ ಸಾಲವನ್ನು ತೀರಿಸಲಾಗದೆ ಅದೆಷ್ಟೋ ಜನರು ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಕಳೆದುಕೊಂಡಿದ್ದಾರೆ. ದುಡ್ಡಿನ ಸಮಸ್ಯೆಯಿಂದ ಸಾಲದ ಮೇಲೆ ಸಾಲ ಮಾಡಿಕೊಂಡು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಸಾಲದ ಚಿಂತೆಯಲ್ಲಿ ಯೋಚಿಸುತ್ತಾ ಕೊನೆಗೆ ಬೀದಿ ಹೆಣವಾದ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಬ್ಬ ಬಡ ಹುಡುಗನ ಕತೆ. ಹಳ್ಳಿ ಬಿಟ್ಟು ಸಿಟಿಗೆ ಬಂದು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ. ಕೆಲಸಕ್ಕೆ ಸೇರಿಕೊಂಡ 4-5 ತಿಂಗಳವರೆಗೂ ಆತನ ಜೀವನ ಸಂತೋಷದಿಂದ ಖುಷಿಯಿಂದ ಇರುತ್ತೆ. 4-5 ತಿಂಗಳ ನಂತರ ಆತನಿಗೆ ಊರಿನಲ್ಲಿ ಮನೆ ಕಡೆಯಿಂದ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಊರಿನಲ್ಲಿದ್ದ ಅವನ ಅಪ್ಪನಿಗೆ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿ ಆಸ್ಪತ್ರೆ ಸೇರುತ್ತಾರೆ. ಈ ಸಮಯದಲ್ಲಿ ಅವನಿಗೆ ಆಸ್ಪತ್ರೆಗೆ ಅಪ್ಪನ ಚಿಕಿತ್ಸೆಗಾಗಿ ನೀಡಲು ಅವನ ಬಳಿ ಹಣ ಇರುವುದಿಲ್ಲ. ಈ ಕಾರಣ ಅವನು ಸ್ನೇಹಿತರ ಬಳಿ, ಎಲ್ಲರ ಬಳಿ ಸ್ವಲ್ಪ ಸ್ವಲ್ಪ ಸಾಲ ಕೇಳಿ ಹಣ ಪಡೆದು ಆಸ್ಪತ್ರೆಗೆ ಕಟ್ಟುತ್ತಾನೆ. ಸಾಲ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟರು ಅವರ ತಂದೆಗೆ ಚಿಕಿತ್ಸೆ ಫಲಿಸದೆ ಸತ್ತು ಹೋಗುತ್ತಾರೆ. ತಂದೆಯವರ ನೆನಪಿನಲ್ಲಿ ಚಿಂತಿಸುತ್ತಾ ಕೊರಗುತ್ತಾನೆ. ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡ ಅವನು ತನ್ನ ತಂದೆಯಲ್ಲೇ ತಾಯಿ ಪ್ರೀತಿಯನ್ನು ಕೂಡ ಕಾಣುತ್ತಾ ಬೆಳೆದಿರುತ್ತಾನೆ. 1 ತಿಂಗಳ ನಂತರ ಸಾಲ ಕೊಟ್ಟವರು ಒಬ್ಬೊಬ್ಬರೇ ಆಗಿ ಸಾಲದ ಹಣವನ್ನು ವಾಪಸ್ ನೀಡುವಂತೆ ಕೇಳುತ್ತಾರೆ. ಆದರೆ ಅವನ ಎಲ್ಲ ಸಾಲಗಳನ್ನು ತೀರಿಸಿ ಸಾಲದಿಂದ ಮುಕ್ತನಾಗಲು ಒಂದು ಪಾರ್ಟ್ ಟೈಮ್ ಕೆಲಸವನ್ನು ಹುಡುಕೊಳ್ತಾನೆ. ಅವನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಲು ಅವನ ಹತ್ತಿರ ಬೈಕ್ ಕೂಡ ಇರೋದಿಲ್ಲ. ತುಂಬ ಯೋಚನೆ ಮಾಡಿ ಅವನ ಲೋನ್ ಹಣದಲ್ಲಿ ಉಳಿದಿದ್ದಂತಹ ಹಣವನ್ನು ಕೊಟ್ಟು ಒಂದು ಬೈಕ್ನ ಖರೀದಿ ಮಾಡ್ತಾನೆ. ಆ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಆಗಿರುತ್ತೆ. ಡೆಲಿವರಿ ಬಾಯ್ ಆಗಿ ಕೆಲಸ ಪ್ರಾರಂಭಿಸುತ್ತಾನೆ. ಪ್ರತಿದಿನ ಅವನು ಕಂಪನಿ ಕೆಲಸವನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಬಂದ ನಂತರ ಅವನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಲು ಹೋಗುತ್ತಾನೆ.
ಇಷ್ಟೆಲ್ಲ ಮಾಡಿದರೂ ಅವನಿಗೆ ಸಾಲವನ್ನು ತೀರಿಸಲು ಆಗುವುದಿಲ್ಲ. ಸಾಲ ಕೊಟ್ಟವರ ಒತ್ತಡ ಜಾಸ್ತಿ ಆಗುತ್ತಾ ಬರುತ್ತದೆ. ಆತನಿಗೆ ಸಾಲದ ಬಗ್ಗೆ ಹೆಚ್ಚು ಚಿಂತೆ ಶುರುವಾಗುತ್ತದೆ. ಅವನ ಆರೋಗ್ಯ ಕೂಡ ಹದಗೆಟ್ಟು ಹೋಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಅವನಿಗೆ ಯಾರು ಕೂಡ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ. ಸ್ವಂತ ಮನೆಯವರೇ ಕೂಡ ಅವನನ್ನು ಕೇವಲವಾಗಿ ನೋಡುತ್ತಾರೆ. ಮನಸ್ಸಿಗೆ ಚುಚ್ಚುವಂತೆ ಮಾತುಗಳನ್ನಾಡುತ್ತಾರೆ. ದಿನೇ ದಿನೇ ಅವನಿಗೆ ಸಾಲದ ಚಿಂತೆ ಒತ್ತಡ ಜಾಸ್ತಿ ಆಗುತ್ತಾ ಬರುತ್ತೆ. ಅವನಿಗೆ ಬರುತ್ತಿದ್ದ ಸಂಬಳವೂ ಕೂಡ ಏನಕ್ಕೂ ಸಾಲುತ್ತಾ ಇರಲಿಲ್ಲ. ಅದರಲ್ಲಿ ಅವನು ಮಾಡಿದ್ದ ಸಾಲಕ್ಕೆ ಬಡ್ಡಿ ಮೇಲೆ ಬಡ್ಡಿ ಜಾಸ್ತಿಯಾಗಿ ಆ ಸಾಲವನ್ನು ತೀರಿಸಲಾಗದ ಮಟ್ಟಕ್ಕೆ ಬಡ್ಡಿ ಬೆಳೆದು ನಿಂತಿರುತ್ತೆ. ಇದರಿಂದಾಗಿ ಅವನಿಗೆ ಸರಿಯಾಗಿ ನೆಮ್ಮದಿ ಇಲ್ಲದೆ, ನಿದ್ರೆ ಇಲ್ಲದೆ ನರಕ ಅನುಭವಿಸುತ್ತಾನೆ. ಊಟ ಮಾಡಲು ಕೂಡ ಅವನಿಗೆ ನೆಮ್ಮದಿ ಇರೋದಿಲ್ಲ. ಸಾಲದ ಬಗ್ಗೆ ಚಿಂತೆ ಮಾಡಿ ಮಾಡಿ ಮಾನಸಿಕ ಅಸ್ವಸ್ಥನಾಗುತ್ತಾನೆ. ಎಂದಿನಂತೆ ಕಂಪನಿಯ ಕೆಲಸ ಮುಗಿಸಿ ಮನೆಗೆ ಬಂದು ಸ್ವಲ್ಪವನ್ನು ಕೂಡ ವಿಶ್ರಾಂತಿ ಪಡೆಯದೆ ಫುಡ್ ಡೆಲಿವರಿ ಕೆಲಸಕ್ಕೆ ಹೋಗುತ್ತಾನೆ. ಆ ದಿನ ಅವನು ಬೇರೆ ದಿನಗಳಿಗಿಂತ ಹೆಚ್ಚು ಹೊತ್ತು ಕೆಲಸ ಮಾಡುತ್ತಾನೆ. ರಾತ್ರಿ 10:40 ಆದರೂ ಕೂಡ ಮನೆಗೆ ಹೋಗಿರೋದಿಲ್ಲ. ಇನ್ನೇನು ಮನೆಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಕೊನೆಯದಾಗಿ ಅವನಿಗೆ ಒಂದು ಆರ್ಡರ್ ಬರುತ್ತೆ. ಇನ್ನೇನು ಮನೆಗೆ ಹೋಗಬೇಕು ಅನ್ನೋ ಸಮಯದಲ್ಲಿ ಬರುವಂತಹ ಕೊನೆಯ ಆರ್ಡರ್ ಅನ್ನು ಡೆಲಿವರಿ ಮಾಡಲು ಹೊರಡುತ್ತಾನೆ. ರಾತ್ರಿ ಸಮಯ ಜಾಸ್ತಿ ಆಗಿದ್ದರಿಂದ ಅವನು ಬೈಕನ್ನು ಅತಿ ವೇಗವಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇದರ ಮಧ್ಯೆ ಅವನ ಮನಸ್ಸಲ್ಲಿ ಬರೀ ಸಾಲದೇ ಚಿಂತೆಯಾಗಿರುತ್ತೆ. ಸಾಲ ಕೊಟ್ಟಿದ್ದವರು ಕೂಡ ಸಿಕ್ಕಿದ ಕಡೆ ಎಲ್ಲ ನಿಂತ್ಕೊಂಡು ಬೈಯೋದು, ಕೇಳೋದು ಇದೆಲ್ಲ ಮಾಡಿರ್ತಾರೆ. ಕೊನೆಯದಾಗಿ ಅವನ ಹತ್ರ ಇರುವಂತಹ ಬೈಕ್ನನ್ನು ಕಿತ್ತುಕೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿರುತ್ತಾರೆ. ಇವೆಲ್ಲವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಬೈಕ್ ಓಡಿಸುವಾಗ ರಸ್ತೆಯ ಬಲಭಾಗಕ್ಕೆ ತಿರುಗಿಕೊಳ್ಳಬೇಕಾಗುತ್ತದೆ. ತಕ್ಷಣ ಅವನು ಬೈಕನ್ನು ಬಲಭಾಗಕ್ಕೆ ತಿರುಗಿಸುತ್ತಾನೆ. ಆದರೆ ಯಾವುದೇ ರೀತಿಯ ಇಂಡಿಕೇಟರ್ ಹಾಕೋದಿಲ್ಲ. ಇದರಿಂದಾಗಿ ಹಿಂದೆ ಅತಿ ವೇಗವಾಗಿ ಬರುತ್ತಿದ್ದ ಲಾರಿಯೊಂದು ಅವನ ಬೈಕ್ಗೆ ನೇರವಾಗಿ ಬಂದು ಡಿಕ್ಕಿ ಹೊಡೆಯುತ್ತದೆ. ಲಾರಿ ಡಿಕ್ಕಿ ಹೊಡೆದು ರಭಸಕ್ಕೆ ಬೈಕ್ ಒಂದು ಕಡೆ, ಆ ವ್ಯಕ್ತಿ ಒಂದು ಕಡೆ ಹಾರಿ ಬೀಳುತ್ತಾರೆ. ವ್ಯಕ್ತಿಯ ತಲೆಗೆ ಹೆಚ್ಚು ಪೆಟ್ಟು ಬಿದ್ದ ಕಾರಣ ಸ್ಥಳದಲ್ಲೇ ಸಾವನ್ನಪ್ಪುತ್ತಾನೆ. ಆ ಲಾರಿಯವನು ಕೂಡ ವಾಹನವನ್ನು ನಿಲ್ಲಿಸದೆ ಜೋರಾಗಿ ಮುಂದೆ ಹೋಗುತ್ತಾನೆ. ಆ ಸ್ಥಳದಲ್ಲಿ ಯಾರು ಕೂಡ ಒಬ್ಬರು ಜನಗಳು ಇರುವುದಿಲ್ಲ. ಕಾರಣ ಅದು ಇಂಡಸ್ಟ್ರಿಯಲ್ ಏರಿಯಾ ಆಗಿರುತ್ತೆ. ನೈಟ್ ಆಗಿರುವಂಥ ಕಾರಣ ಜನಗಳ ಒಂದು ಓಡಾಟ ಕಮ್ಮಿ ಆಗಿರುತ್ತೆ. ಮನೆಯಲ್ಲಿ ಆತನ ಹೆಂಡತಿ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಅವನ ಫೋನ್ಗೆ ಕಾಲ್ ಮಾಡ್ತಾಳೆ. ಫೋನ್ ರಿಂಗ್ ಆಗುತ್ತೆ. ಆದರೆ ಕಾಲ್ ರಿಸೀವ್ ಮಾಡೋದಕ್ಕೆ ಆಕೆಯ ಗಂಡ ಜೀವಂತವಾಗಿರೋದಿಲ್ಲ. ಬೆಳಗ್ಗೆ ಸಮಯ 6 ಗಂಟೆ ಆಗಿರುತ್ತೆ. ಜನಗಳು ಒಬ್ಬೊಬ್ಬರೇ ಓಡಾಡುವುದು ಶುರುವಾಗುತ್ತೆ. ನಾಯಿಗಳು ಆತನ ಬ್ಯಾಗನ್ನು ಎಳೆದು ಕಿತ್ತು ಆ ಬ್ಯಾಗ್ನಲ್ಲಿದ್ದಂತಹ ಒಂದು ಫುಡ್ಡನ್ನು ತಿನ್ನಲು ಬ್ಯಾಗನ್ನು ಕಚ್ಚಿ ಎಳೆದಾಡ್ತಾ ಇರ್ತವೆ. ಅದನ್ನು ಕಂಡ ಒಬ್ಬ ವ್ಯಕ್ತಿ ಅನುಮಾನ ಬಂದು ಆ ಸ್ಥಳಕ್ಕೆ ಹೋಗಿ ನೋಡುತ್ತಾನೆ. ಅಲ್ಲಿ ಬರೀ ಬ್ಯಾಗ್ ಮತ್ತು ಬೈಕ್ ಮಾತ್ರ ಅವನಿಗೆ ಕಾಣಿಸುತ್ತದೆ. ಆಕ್ಸಿಡೆಂಟ್ ಆಗಿದೆ ಅನ್ನೋದು ತಿಳಿಯುತ್ತೆ. ತಕ್ಷಣ ಪೊಲೀಸ್ಗೆ ಕರೆ ಮಾಡಿ ತಿಳಿಸುತ್ತಾನೆ. ಅಲ್ಲಿ ಸ್ಥಳಕ್ಕೆ ಬಂದಂತಹ ಪೊಲೀಸ್ನವರು ಆ ಜಾಗದ ಸುತ್ತಲೂ ಹುಡುಕಾಟ ನಡೆಸುತ್ತಾರೆ. ಒಬ್ಬರಿಗೆ ಅಲ್ಲೇ ಇದ್ದ ದೊಡ್ಡ ಚರಂಡಿಯಲ್ಲಿ ಆ ಯುವಕನ ಸತ್ತ ದೇಹ ಕಾಣಿಸುತ್ತದೆ. ಇದನ್ನು ಕಂಡ ಅವರು ಗಾಬರಿಯಾಗುತ್ತಾರೆ. ನಂತರ ದೇಹವನ್ನು ಮೇಲೆತ್ತುವ ಕೆಲಸ ಮಾಡುತ್ತಾರೆ. ಆತನ ಹೆಂಡತಿ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಲು ಹೋಗಿರುತ್ತಾಳೆ. ಅದೇ ಸಮಯದಲ್ಲಿ ಪೊಲೀಸ್ ಠಾಣೆಗೆ ಕರೆ ಬರುತ್ತೆ. ಇಲ್ಲಿ ಡೆಲಿವರಿ ಬಾಯ್ನ ಆಕ್ಸಿಡೆಂಟ್ ಆಗಿ ಸತ್ತ ಶವ ಸಿಕ್ಕಿದೆ ಎಂದು. ದೂರು ನೀಡಲೆಂದು ಹೋಗಿ ಪೊಲೀಸ್ ಠಾಣೆಯಲ್ಲಿ ಕುಳಿತಿದ್ದಂತಹ ಆತನ ಹೆಂಡತಿ ಈ ವಿಷಯನ ಕೇಳಿದಂತಹ ಆತನ ಹೆಂಡತಿ ಸ್ಥಳದಲ್ಲೇ ಶಾಕ್ ಆಗಿ ಕುಸಿದು ಬೀಳ್ತಾಳೆ, ಜ್ಞಾನ ತಪ್ಪಿ. ಅವಳಿಗೆ ಜ್ಞಾನ ಬಂದು ನೋಡಿದಾಗ ಅವನ ಗಂಡನ ಸತ್ತ ಹೆಣ ಅವಳ ಕಣ್ಣ ಮುಂದೆ ಇರುತ್ತೆ. ಇದನ್ನು ಕಂಡ ಅವಳು ಹುಚ್ಚಿಯಂತೆ ಅಳುತ್ತಾ ಕಿರುಚಾಡುತ್ತಾ ದುಃಖಿತಳಾಗುತ್ತಾಳೆ. ಆತನನ್ನು ನೋಡಲು ಅವನ ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಬರುತ್ತಾರೆ.
ಹಾಗೆ ಅವನಿಗೆ ಸಾಲ ಕೊಟ್ಟಿದ್ದಂಥವರು ಕೂಡ ಬಂದು ಅವನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುತ್ತಾರೆ. ಇವರೆಲ್ಲರೂ ಆತನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವ ಬದಲು ಅವನ ಕಷ್ಟದ ಪರಿಸ್ಥಿತಿಯಲ್ಲಿ ಭಾಗಿಯಾಗಿದ್ದರೆ ಇಂದು ಅವರು ಅವನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವ ಅವಶ್ಯಕತೆ ಬರ್ತಾ ಇರಲಿಲ್ಲ. ಈ ರೀತಿ ಬೀದಿಯಣ ಆಗುತ್ತಾ ಇರಲಿಲ್ಲ. ಹಾಗೆ ಅವನಿಗೆ ಸಾಲ ನೀಡಿದಂತವರು ಕೂಡ ಕನಿಕರ ತೋರಿಸಿ ಅವನಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ಅವನಿಗೆ ಹಿಂಸೆ ನೀಡದೆ ಹೋಗಿದ್ದರೆ ಚಿಂತೆಯಲ್ಲಿ ಯೋಚಿಸುತ್ತಾ ಈ ರೀತಿ ಪ್ರಾಣ ಹೋಗ್ತಾ ಇರಲಿಲ್ಲ. ವೀಕ್ಷಕರೇ, ಮನುಷ್ಯ ಜನ್ಮ ಅನ್ನೋದು ಒಂದೇ ಬಾರಿ ಸಿಗೋದು. ಜೀವನದಲ್ಲಿ ಕಷ್ಟನೋ ಸುಖನೋ ಎಲ್ಲಾನು ಸರಿಸಮವಾಗಿ ತಗೊಂಡು ಇರೋವಷ್ಟು ದಿನ ನಾವು ಸಂತೋಷವಾಗಿ ಬದುಕಬೇಕಷ್ಟೆ. ಶ್ರೀಮಂತ ಆದವನು ಮಾತ್ರ ಚೆನ್ನಾಗಿರ್ಬೇಕು, ಬಡವ ಆದವನು ಯಾವಾಗ್ಲೂ ಕಷ್ಟನೇ ಪಡಬೇಕು ಅಂತ ಏನಿಲ್ಲ. ಅವ್ರಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನಿಗೆ ಅವನದೇ ಆದ ಕೆಲವೊಂದು ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಎದುರಾಗ್ತಾನೆ ಇರ್ತವೆ. ಇಷ್ಟೇ ಕೋಟಿ ಹಣ ಇದ್ದವನು ಶ್ರೀಮಂತ ಅಲ್ಲ. ಯಾವುದೇ ಒಂದು ಸಣ್ಣ ಅನಾರೋಗ್ಯವೂ ಕೂಡ ಇಲ್ದಲೆ ಯಾವ ಒಬ್ಬ ಮನುಷ್ಯ ಆರೋಗ್ಯವಂತನಾಗಿರುತ್ತಾನೋ ಅವನೇ ಎಲ್ಲರಿಗಿಂತ ದೊಡ್ಡ ಶ್ರೀಮಂತ. ಮನುಷ್ಯನಿಗೆ ಆಸೆ ಇರ್ಬೇಕೇ ಹೊರತು ಅತ್ಯಾಸೆ ಇರಬಾರ್ದು. ದೊಡ್ಡವರು ಒಂದು ಗಾದೆ ಹೇಳಿದಾರಲ್ಲ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತ. ಎಲ್ಲ ಹಳೆ ಕಾಲಕ್ಕೆ ಹೋಯ್ತು ಅನ್ಸುತ್ತೆ. ಈಗಿನ ಕಾಲದಲ್ಲಿ ಸಾಲ ಮಾಡೋದು ತುಪ್ಪ ತಿನ್ಬೇಕು ಅನ್ನೋ ಒಂದು ಮನೋಭಾವ ಇರುವಂತವ್ರು ಹಾಸಿಗೆನೆ ದೊಡ್ಡದ್ ಮಾಡ್ಕೊಳಕ್ ಹೋಗ್ತಾರೆ. ಹಾಸಿಗೆನೆ ದೊಡ್ಡದ್ ಮಾಡ್ಕೊಳಕ್ ಹೋದ್ರೆ ಹಾಸಿಗೆ ಕಿತ್ತೋಗುತ್ತೆ. ಅದೇ ರೀತಿ ಹಾಸಿಗೆ ಕಿತ್ತೋಗುತ್ತೋ ನಮ್ಮ ಜೀವನನೂ ಕೂಡ ಅದೇ ರೀತಿ ಕಿತ್ತೋಗುತ್ತೆ. ದೇವ್ರು ನಮ್ಮನ್ನ ಭೂಮಿಗೆ ಕಳಿಸೋಕ್ಕೂ ಮುಂಚೆನೆ ನಮಗೆ ನಮ್ದೇ ಆದ ಒಂದು ಕಥೆನ ರೆಡಿ ಮಾಡಿ ಆ ಕಥೆಯಲ್ಲಿ ನಮ್ಗೆ ಆದ ಒಂದು ರೋಲ್ನ ಕೊಟ್ಟಿರ್ತಾರೆ. ಅದ್ರ ತಕ್ಕಂತೆ ನಾವು ಆಕ್ಟ್ ಮಾಡಬೇಕೇ ಹೊರತು ಓವರ್ ಆಕ್ಟಿಂಗ್ ಮಾಡಕ್ ಹೋಗ್ಬಾರ್ದು. ಅಕಸ್ಮಾತ್ ನಾವೇನಾದ್ರೂ ಓವರ್ ಆಕ್ಟಿಂಗ್ ಮಾಡಕ್ ಹೋದ್ರೆ ಈ ರೀತಿ ನಮ್ಮ ಕಥೆಯಿಂದ ನಮ್ಮನ್ನೇ ಆಚೆ ಕರ್ಕೋತಾನೆ ದೇವರು. ವೀಕ್ಷಕರೇ, ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಬಡ ಹುಡುಗನ ಜೀವನ ಅಂತ್ಯದ ಕಥೆ. ನೀವು ಇಲ್ಲಿವರೆಗೂ ಕೇಳಿದಂತಹ ಈ ಕಥೆ ಯಾವುದೋ ಒಂದು ಸ್ಥಳದಲ್ಲಿ, ಯಾವುದೋ ಒಂದು ಪ್ರದೇಶದಲ್ಲಿ ನಡೆದಿರುವಂತಹ ಕಥೆ ಅಲ್ಲ. ಈಗಿನ ಜನರೇಷನ್ ನಲ್ಲಿ ನಡೆಯುತ್ತಿರುವಂತಹ ಕೆಲವೊಂದು ನೈಜ ಘಟನೆಗಳನ್ನ ನನ್ನ ಕಣ್ಮುಂದೆ ತಂದುಕೊಂಡು ನೆನಪು ಮಾಡಿಕೊಂಡು ನನ್ನ ಕಲ್ಪನೆಯಲ್ಲಿ ಮೂಡಿ ಬಂದಿರುವಂತಹ ಒಂದು ಕಥೆ ಇದು. ವೀಕ್ಷಕರೇ, ನಾನು ಈ ಒಂದು ಕಥೆಯಲ್ಲಿ ಕೆಲವೊಂದು ಮುಖ್ಯವಾದ ಸಂದೇಶಗಳನ್ನ, ಸಲಹೆಗಳನ್ನ ನೀಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಪ್ಪದೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಮಗೆ ನಾನು ಮತ್ತೊಂದು ಮುಖ್ಯವಾದ ಸಲಹೆನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ದಿನನಿತ್ಯ ಪ್ರತಿಯೊಬ್ಬರು ಅವರದೇ ಆದ ಕೆಲಸಕ್ಕೆ ಹೋಗುತ್ತಾರೆ. ಎಲ್ಲರಿಗೂ ಅವರದೇ ಆದ ಸಮಸ್ಯೆಗಳು, ತೊಂದರೆಗಳು ಇರುತ್ತವೆ. ಆದರೆ ದಯವಿಟ್ಟು ನೀವು ಯಾವ ಕೆಲಸವನ್ನು ಮಾಡುತ್ತಿರುತ್ತೀರೋ ಆ ಕೆಲಸದ ಮೇಲೆ ಮಾತ್ರ ನಿಮ್ಮ ನಿಗಾ ಇರಲಿ. ಹಾಗೆ ಪ್ರತಿಯೊಬ್ಬ ವಾಹನ ಚಾಲಕರಿಗೂ ನಾನು ಒಂದು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ನೋವು, ಸಮಸ್ಯೆಗಳಿದ್ದರೂ ಕೂಡ ನಿಮ್ಮ ಗಮನ ರಸ್ತೆಯ ಮೇಲೆ ಇರಲಿ. ಹಾಗೆ ನಿಮ್ಮ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಿ. ನಿಮ್ಮ ನಿಯಮಗಳನ್ನು ನೀವು ಪಾಲಿಸದೆ ಹೋದರೆ ಯಾವ ರೀತಿ ಬೇಕಾದರೂ ಅನಾಹುತಗಳು ಆಗ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.